1963ರಲ್ಲಿ ಓಂಕಾರಪ್ಪನವರ ಪಂಚಾಯತಿ ಉದ್ಯಾನವನ ಆಗಿದ್ದಂತಹ ಒಂದು ಸ್ಥಳವನ್ನು ಸಾರ್ವಜನಿಕ ಗ್ರಂಥಾಲಯ ಇಲಾಖೆ 1976ರಲ್ಲಿ ಸಾರ್ವಜನಿಕ ಗ್ರಂಥಾಲಯವನ್ನು ಘೋಷಣೆ ಮಾಡಿ 2007ರಲ್ಲಿ ಸಾರ್ವಜನಿಕ ಗ್ರಂಥಾಲಯದ ಉದ್ಘಾಟನೆಯನ್ನು ಮಾಡಿ ಇವತ್ತಿನ ರಾಮನಗರದ ಮುಂದ್ಗಡೆ ಇರುವಂತಹ ಸಾರ್ವಜನಿಕರ ಗ್ರಂಥಾಲಯಕ್ಕೆ ನಾನಿವತ್ತು ಭೇಟಿ ನೀಡಿದ್ದೇನೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯಸೂರ್ಯ. ಬನ್ನಿ ಇವತ್ತು ಸಾರ್ವಜನಿಕ ಗ್ರಂಥಾಲಯವನ್ನು ಭೇಟಿ ಮಾಡ್ಕೊಂಡು ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ಬೊಮ್ಮನಹಳ್ಳಿಯ ಮಧ್ಯಭಾಗದಲ್ಲಿರುವಂಥ ಈ ಒಂದು ಗ್ರಂಥಾಲಯದ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಅಂತ ನೀವೇ ನೋಡಿ. ಈ ಮೇಲಿರುವಂಥ ಮೇಲ್ಛಾವಣಿ ಯಾವಾಗ ಕುಸಿಯುತ್ತೆ ಅಂತಂದು ಕೂಡ ಗ್ಯಾರಂಟಿ ಇಲ್ಲ. ಈ ರೀತಿ ಒಂದು ಸಮಸ್ಯೆಯನ್ನು ಈ ಒಂದು ಗ್ರಂಥಾಲಯದ ಸಿಬ್ಬಂದಿಗಳು ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಪ್ರತಿಯೊಬ್ಬರು ಕೂಡ ರೆಸ್ಪಾನ್ಸಿಬಿಲಿಟಿಯಿಂದ ನೋಡಬೇಕಾದ ವಿಚಾರ ಏನಂದರೆ, ಇಲ್ಲಿ ಪುಸ್ತಕಗಳನ್ನು ಇಡೋದಕ್ಕೂ ಕೂಡ ಇಲ್ಲಿ ಸರಿಯಾದ ಪೀಠೋಪಕರಣಗಳಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ದಯಮಾಡಿ ಗಮನವನ್ನು ಹರಿಸಬೇಕು ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೀನಿ. ಅಗರಿಬೊಮ್ಮನಹಳ್ಳಿಯ ಗ್ರಂಥಾಲಯದ ಬಗ್ಗೆ ಯಾರು ಕೂಡ ಸೂಕ್ತ ಕ್ರಮವನ್ನು ಕೈಗೊಳ್ತಾ ಇಲ್ಲ ಅಂದು ಅದರ ಕಡೆ ಗಮನನೂ ಕೂಡ ಕೊಡ್ತಾ ಇಲ್ಲ ಅಂತ ನನಗೆ ಈ ಒಂದು ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಆ್ಯಂಡ್ ಈ ಒಂದು ಗ್ರಂಥಾಲಯಕ್ಕೆ ತುಂಬ ಕಾಳಜಿ ಮಾಡುವಂಥ ಅವಶ್ಯಕತೆ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಕಡೆ ಏನು ಕ್ರಮ ಕೈಗೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆ ಯಾರು ಮೇಲ್ವಿಚಾರಣೆ ಸಮಿತಿಯವರು ಇಲ್ವಾ, ಇದನ್ನೆಲ್ಲನೂ ಕೂಡ ಮಾತಾಡ್ಕೊಂಡು ಬರೋಣ. ಬನ್ನಿ ಈ ಒಂದು ಗ್ರಂಥಾಲಯವನ್ನು ನಿರ್ವಹಣೆ ಮಾಡ್ತಿರುವಂಥ ಅಧಿಕಾರಿಗಳ ಜೊತೆ ಕೂಡ ಹೋಗಿ ನಾವು ಮಾತಾಡ್ಕೊಂಡು ಬರೋಣ. ಅವ್ರೇನು ಹೇಳ್ತಾರೆ ಕೇಳ್ಕೊಂಡು ಬರೋಣ. ಸರ್, ಇದು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಸರ್ ನೀವು? ಸರ್, ನಾನೀಗ ಕಳೆದ 12 ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದ್ದೀನಿ. ಇದು ಕಟ್ಟಡಗಳೆಲ್ಲ ಶಿಥಿಲಗೊಂಡಿದೆ ಮತ್ತು ಪುಸ್ತಕಗಳಿಡೋದಕ್ಕೆ ಇಲ್ಲಿ ಪೀಠೋಪಕರಣಗಳಿಲ್ಲ. ಸೊ ಇದ್ರ ಬಗ್ಗೆ ಏನು ಸರ್ಕಾರ ಕ್ರಮಗೊಂಡಿಲ್ಲ ಅಥವಾ ನೀವೇನು ಕೆಲಸ ಮಾಡಿಲ್ವಾ ಸರ್ ಅದ್ರ ಬಗ್ಗೆ? ಸರ್, ಇಲ್ಲಿ ಈಗ ಆಲ್ರೆಡಿ ನಾವು ಸಾಕಷ್ಟು ಬಾರಿ ಶಾಸಕರಿಗೂ ಜನಪ್ರತಿನಿಧಿಗಳಿಗೂ ಮನವಿ ಸಲ್ಲಿಸಿದ್ರಿಂದ ಸರ್ ಭೀಮನಾಯ್ಕ ಸರ್ MLA ಅವರಿದ್ದಾಗ ಯಾವುದು ಮುಖ್ಯಮಂತ್ರಿಗಳ ಒಂದು ಯೋಜನೆಯಡಿಯಲ್ಲಿ ನಗರೋತ್ಥಾನ ಇದರಲ್ಲಿ ಮುನ್ಸಿಪಾಲ್ಟಿ ಗ್ರ್ಯಾಂಟಲ್ಲಿ ಬಂದಿದೆ ಸರ್. 43 ಲಕ್ಷದಿಂದ 52 ಲಕ್ಷದವರೆಗೆ. ಅದು ಅಲಾಂಗ್ ವಿತ್ ಪೀಠೋಪಕರಣಗಳ ಅನುದಾನ ಕೂಡ ಅದರಲ್ಲೇ ಇರುತ್ತೆ. ಈಗ ಅವರು ಕಾರ್ಯನಿರ್ವಹಿಸಬೇಕಾಗಿತ್ತು, ಏನೋ ಒಂದು ತಾಂತ್ರಿಕ ಕಾರಣಗಳಿಂದ ಸ್ವಲ್ಪ ವಿಳಂಬ ಆಗೈತಿ, ವಿಳಂಬ ಮಾಡ್ತಾರೆ ಸರ್. ಅಂದರೆ ಇದ್ರ ಬಗ್ಗೆ ಎಲ್ಲ ಅಮೌಂಟ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಕೂಡ ಆಗೋಗಿದೆ ಸರ್. ಯಾರು ಪ್ರವೀಣ್ ಕುಮಾರ್ ಅಂತ ಹೇಳಿ ಗುತ್ತಿಗೆದಾರರು ಅವ್ರಿಗೆ ಟೆಂಡರ್ ಆಗಿದೆ. ಅದು ಆಮೇಲೆ ಕಾರ್ಪೊರೇಷನ್ ಅಡಿಯಲ್ಲೇ ಮುನ್ಸಿಪಾಲಿಟಿ ಅಡಿಯಲ್ಲೇ ಬರೋದ್ರಿಂದ ಅವ್ರಿಗೆ ಕೂಡ ನಾವು ಚೀಫ್ ಆಫೀಸರ್ ಕೂಡ ಒತ್ತಡನ ಹಾಕಿದ್ವಿ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅವರು ಸ್ವಲ್ಪ ಒತ್ತಡ ಹಾಕಿ ಕಾರ್ಯೋನ್ಮುಖ ಆಗಲಿಕ್ಕೆ ಸ್ವಲ್ಪ ಸೂಚನೆಗಳನ್ನು ಕೊಟ್ಟಿದ್ದಾರೆ ಸರ್. ಈಗ ಆ್ಯಕ್ಚುಲಿ ಪ್ರಾಬ್ಲಮ್ ಏನು, ಯಾಕೆ ಅದು ಟೆಂಡರ್ ಆಗಿದ್ರು ಕೂಡ ಕಾರಣ ಇನ್ನೂ ಶುರು ಮಾಡಲಾರದ ಕಾರಣ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ? ಅದು ಏನು ಸರ್, ಈಗ ನಮಗೆ ಜಾಗದ ಬಗ್ಗೆ ಇಲ್ಲಿ ಬೇಡ, ಈ ಜಾಗ ಬೇಡ, ಇನ್ನೊಂದು ಕಡೆ ಜಾಗ ಕೊಡ್ತೀವಿ ಅಂತ ಕೆಲವರು ಕೂಡ ನಾವು ಕೇಳಲ್ಪಟ್ವಿ. ಈ ಜಾಗ ನಗರದ ಮಧ್ಯಭಾಗದಲ್ಲಿರೋದ್ರಿಂದ ಮಹಿಳೆಯರಿಗೂ ಮತ್ತು ಮಕ್ಕಳಿಗೂ ಆಮೇಲೆ ವಯೋವೃದ್ಧರಿಗೂ ಸುಲಭವಾಗಿ ಜನರು ಬಂದು ಹೋಗ್ಲಿಕ್ಕೆ ಒಳ್ಳೆ ಈ ಜಾಗದಲ್ಲಿ ಕಟ್ಟೋದು ಬಹಳ ಸೂಕ್ತ ಅಂತ ನಾನು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಜಾಗದಲ್ಲಿ ಕಟ್ಟೋದಕ್ಕೆ ಯಾರಾದರೂ ಅಬ್ಜೆಕ್ಷನ್ ಏನಾದರೂ ಹಾಕಿದ್ದಾರೆ? ಪುರಸಭೆ ಸದಸ್ಯರು ಕೆಲವರು ಇಲ್ಲ, ಇಲ್ಲಿ ನಾವು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟೋಣ, ನಗರಸಭೆಗೆ ಪುರಸಭೆಗೆ ಏನೋ ಒಂದು ಲಾಭದಾಯಕ ಆಗ್ತದೆ ಅಂತ ಹೇಳಿ ಅವ್ರದ್ದು ಮನೋಭಾವ ಇದೆ ಅಂತ ಸರ್. ನಮಗೂ ಸರಿಯಾಗಿ ಮಾಹಿತಿ ಇಲ್ಲ. ಲಾಸ್ಟ್ ಟೈಮು ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳು ಇಲ್ಲ, ನಿಮಗೆ ಬೇರೆ ಜಾಗ ಸುಸಜ್ಜಿತವಾದ ಜಾಗ ಕೊಡ್ತೀವಿ, ಅಲ್ಲಿ ನಿಮಗೆ ಲೈಬ್ರರಿ ಕಟ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಬಟ್ ಯಾವುದು ಅದು ಕೂಡ ಆಗ್ತಾ ಇಲ್ಲ, ಇದು ಕೂಡ ಆಗ್ತಾ ಇಲ್ಲ ಸರ್. ಇದರಿಂದ ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ. ಆಮೇಲೆ ಪುಸ್ತಕಗಳು ಇಲ್ಲಿ ನೀರು ಸೋರೋದ್ರಿಂದ ನಾವು ಈ ಎಲ್ಲ ಕೇಬಲ್ ಎಲ್ಲ ತೋರೋಗ್ಬಿಡುತ್ತು. ಆ ಪುಸ್ತಕಗಳು ಇಡೋಕ್ಕೂ ಸರಿಯಾದ ಜಾಗಗಳಿಲ್ಲ, ಪೀಠೋಪಕರಣಗಳ ವ್ಯವಸ್ಥೆ ಇಲ್ಲ. ಈ ಬಿಲ್ಡಿಂಗ್ ಏನಾದ್ರು ಆಯ್ತಂದ್ರೆ ಎಲ್ಲ ಪೀಠೋಪಕರಣಗಳು ಬರ್ತವೆ ಸರ್. ಆಮೇಲೆ ಈ ತಾಲೂಕಾ ಕೇಂದ್ರದಲ್ಲಿ ಒಂದು ಉನ್ನತ ಲೈಬ್ರರಿ ಆಗೋದ್ರಲ್ಲಿ ಸಂದೇಹನೇ ಇಲ್ಲ. ಇನ್ನೊಂದು ವಿಷಯ ಏನು ಹೇಳಕ್ಕೆ ಇಷ್ಟಪಡ್ತದೆ ಅನ್ನೋದು, ನಾವು ಸರ್ ಇವಾಗ ನಮ್ಮದು 8 ಗಂಟೆಯಿಂದ 11:30, ಸಾಯಂಕಾಲ 4ರಿಂದ 8ರವರೆಗೆ ನಾವು ಕರ್ತವ್ಯ ನಿರ್ವಹಿಸ್ತೀವಿ. ಅಂಥ ಬಿಲ್ಡಿಂಗ್ ಏನಾದ್ರು ಒಳ್ಳೆ ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಏನಾದ್ರು ಆದ್ನಂದ್ರೆ, ಕಟ್ಟಡ ಆದ್ನಂದ್ರೆ ಪೀಠೋಪಕರಣಗಳು ಬರ್ತವೆ, ಆಮೇಲೆ ಕಂಪ್ಯೂಟರ್ಗಳು ಬರ್ತವೆ, ಯಾವ ಸ್ಪರ್ಧಾತ್ಮಕ ಪುಸ್ತಕಗಳಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ. ಗ್ರಂಥಾಲಯ ಕಾರ್ಯನಿರ್ವಹಿಸೋದು ಕೂಡ 12 ತಾಸು 8ರಿಂದ 8ರವರೆಗೆ ಕಾರ್ಯನಿರ್ವಹಿಸೋ ವ್ಯವಸ್ಥೆ ಕೂಡ ಮುಂದಿನ ದಿನಮಾನಗಳಲ್ಲಿ ಆಗ್ತದೆ ಸರ್ ನಮ್ಮ ಇಲಾಖೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಅಲ್ಲಿರುವಂಥ ಮಲ್ಲಿಕಾರ್ಜುನ್ ಸರ್ ಅವರ
ಅಭಿಪ್ರಾಯ. ಮತ್ತು ನನಗೆ ಅನಿಸಿದ ಮಟ್ಟಿಗೆ ಇವತ್ತು ಜೂನಿಯರ್ ಕಾಲೇಜು, ಜೂನಿಯರ್ ಹೈಸ್ಕೂಲು, ಡಿಗ್ರಿ ಕಾಲೇಜು ಆ್ಯಂಡ್ ಸುತ್ತಮುತ್ತಲೂ ಕೂಡ ಅನೇಕ ಶಿಕ್ಷಣ ಸಂಸ್ಥೆಗಳು ಕೂಡ ಇಲ್ಲಿ ಕೆಲಸವನ್ನು ಮಾಡ್ತವೆ. ಇಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾದ ಕಂಪ್ಯೂಟರ್ ಜ್ಞಾನ ಮತ್ತು ಹೆಚ್ಚಿನ ಪುಸ್ತಕದ ಜ್ಞಾನ ಇಲ್ಲಿ ಅವಶ್ಯಕತೆ ಇದೆ. ಆ್ಯಂಡ್ ಈ ಪುಸ್ತಕದ ಅವಶ್ಯಕತೆ ಕೂಡ ಈ ಒಂದು ಗ್ರಂಥಾಲಯಕ್ಕಿದೆ. ಇಲ್ಲಿ ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಾಣ ಮಾಡೋದ್ರಿಂದ ಸುತ್ತಮುತ್ತಲಿನ ಎಲ್ಲ ವಿದ್ಯಾರ್ಥಿಗಳಿಗೆ ಜೊತೆಗೆ ನಗರದ ಅಭಿವೃದ್ಧಿಗೆ ಗ್ರಂಥಾಲಯದ ಅವಶ್ಯಕತೆ ಬಹಳ ಮುಖ್ಯವಾಗಿ ಬೇಕಾಗಿದೆ. ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲರೂ ಕೂಡ ಮತ್ತು ನಾಗರಿಕರು ಎಲ್ಲರೂ ಕೂಡ ಒಂದು ಧ್ವನಿಯಿಂದ ಎಲ್ಲರೂ ಸೇರಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡೋದ್ರ ಕಡೆಗೆ ಧ್ವನಿ ಆಗಬೇಕು ಅಂತ ನಾನು ನನ್ನ ವಿಡಿಯೋ ಮುಖಾಂತರ ಒತ್ತಾಯವನ್ನು ಮಾಡ್ತಾಯಿದ್ದೀನಿ ಮತ್ತು ಮನವಿಯನ್ನು ಮಾಡ್ಕೊಳ್ತಿದ್ದೀನಿ. ದಯಮಾಡಿ ಈ ವಿಡಿಯೋವನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಶೇರ್ ಮಾಡಿ. ಇಷ್ಟ ಆದರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.